ನಾನೀಗ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೀನಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರೋಗ್ರಾಮ್ ನಮ್ಮದು TP ನಾಳೆದೆಲ್ಲ ಇಶ್ಯೂ ಆಗಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಈಗಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳೋದು, ಜನಾಭಿಪ್ರಾಯದ ವಿರುದ್ಧವಾಗಿ ಯಾಕೆ ಹೋಗ್ತೀರಿ? ನಾನು ಇಲ್ಲಿ ಈ ಒಂದು ವಿಷಯವನ್ನು ವೈಯಕ್ತಿಕವಾದಂಥ ಪ್ರತಿಷ್ಠೆಯಾಗಿ ತಗೊಂಡಿಲ್ಲ. 2007 ನಾನೀಗಾಗಲೇ ಮೊನ್ನೆ ಪ್ರಶ್ನೆ ಹೇಳಿದ್ದೀನಿ. ಜುಲೈ 30, 31 ಏನೇನು ಮಾತನಾಡಿದ್ರು ಕಾಂಗ್ರೆಸ್ ನಾಯಕರು, ಇದೇ ಶಿವಕುಮಾರ್ ಅವರ ಸಮೇತವೇ ಅಸೆಂಬ್ಲಿಯ ದಾಖಲೆಗಳಲ್ಲಿ ರೆಕಾರ್ಡ್ ಆಗಿದೆ ಕಲಾಪ. ಅದಕ್ಕೆ ಉತ್ತರ ಏನು ಕೊಟ್ಟಿದ್ದೇನೆ ಅದು ಸಹ ದಾಖಲಾತಿದೆ. ಅವತ್ತು ಇವರೆಲ್ಲರೂ ವಿರೋಧ ಮಾಡೋದ ಹಿನ್ನೆಲೆಯಲ್ಲೇ ನಾನು ಟೌನ್ಶಿಪ್ ಬಗ್ಗೆ ನಿರಾಸಕ್ತನಾದೆ, ಅಲ್ಲಿಗೆ ನಿಂತೋಯ್ತದೆ. ಈಗ ಇವರು 25ನೇ ಇಸ್ವಿಯಿಂದ ಇದಕ್ಕೊಂದು ಹೊಸ ರೂಪ ಕೊಡ್ತೀನಿ ಅಂತ ಹೊರಟವ್ರು. ಅಲ್ಲಿ 100ಕ್ಕೆ 80 ಭಾಗ ರೈತರು ವಿರೋಧ ಇದೆ. ರೈತರು ವಿರೋಧ ಇದ್ದಾಗ ಯಾತಕ್ಕೆ ಕೆಲಸ ಮಾಡ್ತೀರಿ? ಇದು ನಾನು ಕೇಳ್ತಕ್ಕಂಥದ್ದು. ಇಲ್ಲಿ ಇಷ್ಟೊಂದು ತರಾವತುರಿಲಿ ಅದೆಂಥದ್ದು ಈಗ 40 ಕೋಟಿ ಕೊಟ್ಟಿದ್ದೀವಿ ಅಂತಾರೆ. ಎಷ್ಟು ಜನಕ್ಕೆ? ಅಲ್ಲ 18 ಕೋಟಿ 40 ಜನಕ್ಕೆ ಕೊಟ್ಟಿದ್ದೀವಿ ಅಂತ. ಆ ಒಂದು ಭಾಗ ನೋಟಿಫಿಕೇಶನ್ ಏನು ಮಾಡವ್ರೆ ಅಲ್ಲಿ. ಈಗ ಅರ್ಜಿ ಕರೆದಿರ್ತಕ್ಕಂಥದ್ದು, ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಸುಮಾರು 700 ಜನದ ಮೇಲಿದ್ದಾರೆ. 700 ಜನಕ್ಕೆ ಇವು ಇಷ್ಟೆಲ್ಲ ಹಿಂಸೆ ಕೊಟ್ಕೊಂಡು, ಕಾಂಗ್ರೆಸ್ ಪುಡಾರಿಗಳನ್ನೆಲ್ಲ ಬಿಟ್ಕೊಂಡು ಕನ್ವಿನ್ಸ್ ಮಾಡಿ ಯಾರನ್ನೋ ಕರ್ಕೊಂಬಂದು ದುಡ್ಡು ಕೊಡೋಕೆ ಹಂಚ ಕೊಟ್ಟವರಲ್ಲ. ಆದರೂ ಸಹ ಜನ ಬಂದಿಲ್ಲ. ಅಂದರೆ ಇಷ್ಟು ದಿವಸ ಆದರೂ ಅಲ್ಲಿ ಅಭಿಪ್ರಾಯ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಬಿಡಿ, ಯಾವುದೇ ಸರ್ಕಾರ ಜನವಿರೋಧಿ ನೀತಿ ಮಾಡಿದ್ರೆ, ಅದರಲ್ಲೂ ವಿಶೇಷವಾಗಿ ರೈತರ ಬಗ್ಗೆ ಗೌರವ ಕೊಡದೇ ಇದ್ದರೆ ಆ ಸರ್ಕಾರಗಳು ಧೂಳಿಪಟ ಆಗ್ತದೆ ಅನ್ನೋದನ್ನು ಹಲವಾರು ನಿದರ್ಶನ ಕೊಡಬಲ್ಲ. ಯಾತಕ್ಕೆ ಹುಚ್ಚು? ಏನು ಸಾಧನೆ ಮಾಡ್ತೀರಲ್ಲಿ? ಬೆಂಗಳೂರು ನಗರ ಏನಾಗಿದೆ ಇವತ್ತು? ಬೆಂಗಳೂರು ನಗರ ಇವತ್ತಿನ ಪರಿಸ್ಥಿತಿ ಯಾರ್ಯಾರ ಕಾಲದಲ್ಲಿ ಯಾತಕ್ಕೆ ಈ ಥರ ಆಯಿತು ಅನ್ನೋದು ಒಂದು ದಿವಸ ಯೋಚನೆ ಮಾಡಿದ್ರ? ಮಾತೆತ್ತರ ಅದು ಏನೋ ಅರ್ಧೆ ಅಂತಾರೆ ನನಗೆ. ಇವರೆಲ್ಲ ಅರ್ಧಿದ್ದೇನು ಹಿಂದೆ ಇವರ ಹಲವಾರು ತಪ್ಪು ನಿರ್ಧಾರಗಳು, ಸ್ವೇಚ್ಛಾಚಾರವಾಗಿ ಟೌನ್ ಪ್ಲ್ಯಾನಿಂಗ್ ಇಲ್ಲದೆ, ಯಾವುದೇ ಮಾಸ್ಟರ್ ಪ್ಲ್ಯಾನ್ಗಳು ಇಟ್ಕೊಳ್ಳದೆ ಸ್ವೇಚ್ಛಾಚಾರವಾಗಿ ನಡೆಸೋದಾರಲ್ಲ ಒಂದು 5 ವರ್ಷದ ಸರ್ಕಾರದಲ್ಲಿ. ಆಗ ಅದರ ಫಲ ಇವತ್ತು ಬೆಂಗಳೂರು ನಗರದ ನಾಗರಿಕರು ಅನುಭವಿಸ್ತಾ ಇದ್ದಾರೆ. ಅಲ್ಲೊಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ, ತಾರಾಕ ಯೋಗ್ಯತೆ ಇಲ್ಲ. ಇಲ್ಲಿ ಹೊಸದಾಗಿ ಮತ್ತಿನ್ನೊಂದು ಟೌನ್ಶಿಪ್ ಮಾಡಿ ಇಲ್ಲೇನು ಮಾಡ್ತೀರಿ? ಅದಕ್ಕೊಂದು 20,000 ಕೋಟಿ ಸಾಲ ತಗೊಂಬಂದಿದ್ದೀರಿ. ಈಗ ಏನು ಸಾಧನೆ ಮಾಡಬೇಕು? ಪಾಪ ನಿಮಗೆ ಬರೋಕ್ಕಾಗದೇ ಇದ್ದರೂ ಹೋಗಿಲ್ಲ, ನಿಮ್ಮ ಅಧಿಕಾರಿಗಳವರಲ್ಲ ಕಳಿಸಿ ಹೇಳಿ. ಈಗ ವಾಸ್ತವಾಂಶ ತಿಳ್ಕೊಂಡು ರೈತರ ಭಾವನೆ ಏನಿದೆ ಆ ಭಾವನೆಗೆ ತಲೆಬಾಗಿ. ಇಲ್ಲಿ ನಾನು ವೈಯಕ್ತಿಕವಾಗಿನೂ ಪ್ರತಿಷ್ಠೆ ಇಟ್ಕೊಂಡು ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅಲ್ಲ, ಬೇಕಾದಷ್ಟು ವಿಷಯಗಳಿಗೆ ಹೋರಾಟ ಮಾಡೋದು. ಇಲ್ಲಿ ರೈತರ ಒಂದು ಧ್ವನಿ ಆಗಬೇಕಾದಂಥದ್ದೇನಿದೆ ನಮ್ಮ ಕರ್ತವ್ಯ. ರೈತರ ಪರವಾಗಿ ಧ್ವನಿಯಾಗಿ ಹೇಳಿದ್ದೀವಿ. ಸಿದ್ದರಾಮಯ್ಯನವರು ಹೇಳ್ತಾರೆ ಸರ್, ಆದಿ ಬೀದಿಯಲ್ಲಿ ಚರ್ಚೆ ಮಾಡೋಕ್ಕಾಗತ್ತಾ? ಏನು ಮಾಡ್ತಾರಂತೆ ಇವರು ಮಾಡಿ ಜಲ್ ಮಾಡ್ತಾ ಇದ್ರು. ಇವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು? ಯತೀಂದ್ರ ಅವರು ಅಪ್ಪಯ್ಯ ನಾನು 6 ಕೊಟ್ಟಿರೋದು 8 ಅಲ್ಲ ಅಂತೇನೋ ಒಂದಿದ್ದು ಫೋನಲ್ಲಿ ಮಾತಾಡ್ತಿರಲ್ಲ. ಎಲ್ಲಿಂದ ಮಾತಾಡಿದ್ರು ಅವ್ರ ಅಪ್ಪನಿಗೆ? ಇವ್ರ ಹತ್ರ ಕಲಿಬೇಕಾ ನಾನು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ? ಜನಗಳ ಮುಂದೆ ಬನ್ನಿ ಅಂತ ಕರೆದ್ರೆ ಜನಗಳು ಬೀದಿಯವರು ಬೀದಿಲಿ ಬಿದ್ದಿರೋ ಜನಗಳು, ರೈತರು. ನಾನು ರೈತರ ಸಮ್ಮುಖದಲ್ಲಿ ನಡೀಲಿ ಅಂತ ಹೇಳಿರೋದು. ಏನು ರೈತರಿಗೆ ಗೌರವ ಕೊಡಬೇಕು ಅನ್ನೋದಿಲ್ವಾ? ಇವ್ರ ಕತೆ ನಮ್ಮನ್ನು ಕಾಣದೇ ಇರೋದ ನನಗೆ? ಇವ್ರ ಹತ್ರ ಕಲಿಬೇಕಾ ನಾನು? ಯಾರ ಹೆಸರು ಹೇಳಿದ್ರಲ್ಲ ಈಗ ಅಪ್ಪಾಯಿಂದು ಸರ್, ರೈತರು ಮಕ್ಕಳು ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ ಸರ್. ನಾನು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ ಬ್ರದರ್. 2:30, 3 ಗಂಟೆ ಬೆಳಗ್ಗೆ 10 ಗಂಟೆ ಹೋಗಿ 3 ಗಂಟೆವರೆಗೂ ಕಾಯ್ತೀನಿ. ಇಲ್ಲ 4 ಗಂಟೆವರೆಗೂ ರೈತರು ಏನಾದರೂ ಕಾಫಿ ಟೀ ಕೊಟ್ಟರೆ ಕಾಫಿ ಟೀನು ಕುಡಿದ್ಬಿಟ್ಟು ಬರ್ತೀನಿ. ನಾನು ಬರೆದಿರೋ ಪತ್ರಕ್ಕೆ ಇಲ್ಲಿವರೆಗೆ ಕಮ್ಯುನಿಕೇಷನ್ ಏನೂ ಆಗಿಲ್ಲ. ನಾನು 2 ಪತ್ರ ಬರೆದಾಯಿತು, ಕಮ್ಯುನಿಕೇಷನ್ ಇಲ್ಲ. ಅದಕ್ಕೆ ನಾನು ನೀವು ಕೇಳ್ತಾ ಇದ್ದೀನಿ, ನಿಮ್ಮ ಅಧಿಕಾರಿಗಳು ಯಾರು ಅದೇನೋ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟರಲ್ಲ ಅವ್ರನ್ನಾದರೂ ಕಳಿಸಿ ತಿಳ್ಕೊಳ್ಳಿ ವಿಷಯನ, ಅದಾದರೂ ಹೇಳ್ತೀನಿ. ಥ್ಯಾಂಕ್ ಯು.